அழகில் என் இதயம் உன் அழகில் என் இதயம் ನಮಸ್ಕಾರ ದೇವರು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಬೆಂಕಿ ಗೇಮರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಹೊಸ ಕಂಟೆಂಟ್ ಜೊತೆ ಬರ್ತಾ ಇದೀನಿ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಹೇಳ್ತಾ ನೋಡ್ತಾ ಇರ್ಬೋದು, ಇಲ್ಲಿ ನಾನು ನೋ ಡ್ಯಾಮೇಜ್ ಫೈಲ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ನೀವು ಆ್ಯಡ್ ಮಾಡ್ಕೊಂಬಕ್ಕಿಂತ ಮುಂಚೆ ಈ ರೀತಿ ಆಗ್ತಿರುತ್ತೆ ಎಲ್ಲರ ಮೊಬೈಲಲ್ಲೂ. ಸೊ ಅದಕ್ಕೋಸ್ಕರ ಇವತ್ತು ನೋ ಡ್ಯಾಮೇಜ್ ಫೈಲ್ನ ತಗೊಂಬರ್ತಾ ಇದೀನಿ. ವಿತ್ ನೋ ಡ್ಯಾಮೇಜ್ ಫೈಲ್ ಜೊತೆಗೆ ಸ್ಪೀಡ್ ಫೈಲ್ನ ಸಮೇತ ಇಲ್ಲಿ ಆ್ಯಡ್ ಮಾಡೋಣ ಅಂತ ಒಂದು ಹೊಸ ಕಾನ್ಸೆಪ್ಟ್. ಅಂದರೆ ಎರಡನ್ನೂ ಒಂದೇ ಸತಿ ಹಾಕೋಣದು ಹೇಳ್ಕೊಂಡು ಕೊಡ್ತೀನಿ. ಫುಲ್ ಈಸಿ ಇರುತ್ತೆ ಗುರು. ಒಂದೇ ಲಿಂಕ್ ಒಂದೇ ಸತಿ ಟಕ್ಕನಾಗಿ ಓಪನ್ ಮಾಡುತ್ತೆ, ಟಕ್ಕನಾಗಿ ಡೌನ್ಲೋಡ್ ಆಗುತ್ತೆ ಗುರು. ಇದು ಡೌನ್ಲೋಡ್ ಮಾಡಿದ್ಮೇಲೆ ಏನಿಲ್ಲ, ಯಾವ ರೀತಿ ಹೊಡೆಯೋದು ಅಂತೆಲ್ಲ ನಿಮ್ಗೆ ತೋರಿಸ್ತೀನಿ. ಬಟ್ ಇಲ್ಲಿ ಸ್ಪೀಡ್ ಫೈಲ್ ಬಗ್ಗೆ ನಿಮಗೆ ಮಾತಾಡಬೇಕಲ್ವ, ಅದಕ್ಕೋಸ್ಕರ ಸ್ಪೀಡ್ ಫೈಲ್ನ ಹಾಕೊಂಡಿರೋದು ಒಂದು ಕ್ಲಿಪ್ ಇದೆ, ನೋಡ್ತಿರ್ಬೋದಲ್ವ. ಇದು ಸ್ಪೀಡು ಯಾವ ರೀತಿಗೆ ನಮ್ಮ ಗಾಡಿ ಸ್ಪೀಡಲ್ಲಿ ಹೋಗ್ತೈತೆ ಅಂದರೆ ಫುಲ್ಲು ಎರಡನೇ ಗೇರಲ್ಲಿ ಆಲ್ಮೋಸ್ಟ್ 150 to 500 ಆಲ್ಮೋಸ್ಟ್ 400 ತನಕ ಹೊಡಿಬೋದು. ನಾನು ಹೊಡೆದಿದ್ದು 340 360 ಅದೇ ಹೈಯೆಸ್ಟ್ ಹೊಡೆದಿರೋದು. ನನಗೆ ಅಷ್ಟೇ ಸಿಕ್ಕಿದ್ದು, ನನ್ನ ಕೈಯಲ್ಲಿ ಅಷ್ಟೇ ಹೊಡೆಯೋಕ್ಕಾಗಿದ್ದು. ವಿತೌಟ್ ನೋ ಡ್ಯಾಮೇಜ್ ಫೈಲ್ ಹಾಕೊಂಡು ಹೊಡೆದಿದ್ದೆ. ಸೊ ಅಷ್ಟು ಹೊಡೆಯತಿ ನನಗೆಲ್ಲ ಸುಸ್ತಾಗೋಯ್ತು ಗುರು. ಅದ್ರ ಮೇಲೆ ಹೊಡೆಯೋಕ್ಕೆ ಆಗಲಿಲ್ಲ, ಎಲ್ಲ ಅಡ್ಡ ಅಡ್ಡಿ. ಅದೇ ಮಲ್ಟಿಪ್ಲೇಯರ್ ಮಾಡಲ್ ಆಗಿದ್ರೆ ಹೊಡ್ತಾ ಹೊಡಿಬೋದಾಯಿತು. ಸೊ ಈ ಫೈಲ್ನ ನಾನು ಹಾಕ್ಕೊಂಡೆ, ನಿಮಗೂ ಹಾಕೋಣದು ಹೇಳ್ಕೊಂಡು ಕೊಡ್ಬೇಕಂತ ಅನ್ನಿಸ್ತು. ಅದಕ್ಕೋಸ್ಕರ ವೀಡಿಯೋ ಮಾಡಿ ಹಿಂಗ್ರು. ಈ ವಿಡಿಯೋನಿಗೆ ಆಲ್ಮೋಸ್ಟ್ ಒಂದು 25 ಲೈಕ್ಸ್ನ ಟಾರ್ಗೆಟ್ ಇಡ್ತೀನಿ. ಈ ವಿಡಿಯೋನ 25 ಲೈಕ್ಸ್ನ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳ್ಕೊಂತ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಏನಿಲ್ಲ ಗುರು, ಚಾನಲ್ದಲ್ಲಿ ಒಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಯಾವುದು ನೋ ಡ್ಯಾಮೇಜ್ ಫೈಲ್ ಮತ್ತು ನೋ ಡ್ರಿಫ್ಟ್ ಫೈಲ್ ಅಂತ ಎರಡನ್ನೂ ಲಿಂಕ್ ಪ್ರೊವೈಡ್ ಮಾಡಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಆಲ್ಮೋಸ್ಟ್ ಅಲ್ಲೂ ಡೌನ್ಲೋಡ್ ಮಾಡ್ಕೊಳ್ಳೋ ಒಂದು ಆಪ್ಷನ್ ಸಿಗುತ್ತೆ. ಹೋಗಿ ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹೆಂಗೆ ಡೌನ್ಲೋಡ್ ಮಾಡೋದಂತೆ ಎಲ್ಲ ನೆಕ್ಸ್ಟ್ ಬರೋ ವೀಡಿಯೋದಲ್ಲಿ ಹೇಳ್ಕೊಂಡು ಕೊಡ್ತೀನಿ. ಬನ್ನಿ ಈಗ ಹೆಂಗೆ ಡೌನ್ಲೋಡ್ ಮಾಡ್ಕೊಳ್ಳೋದಂತೆ ಎಲ್ಲ ಹೇಳ್ಕೊಂಡು ಕೊಡುವ. 2000 years later. ಫ್ರೆಂಡ್ಸ್, ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತಪ್ಪ. ಈ ರೀತಿ ಒಂದು ಯೂಟ್ಯೂಬಲ್ಲಿ ಪೇಜ್ ಓಪನ್ ಆಗುತ್ತೆ. ಈ ರೀತಿ ಪೇಜ್ ಓಪನ್ ಆದ್ಮೇಲೆ ಏನು ಮಾಡಬೇಕು ಅಂತಂದರೆ, ನೀವು ಇಲ್ಲಿ ಡಿಸ್ಕ್ರಿಪ್ಷನ್ ಓಪನ್ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ನೋ ಡ್ಯಾಮೇಜ್ ಆರ್ ನೋ ಡ್ರಿಫ್ಟ್ ಫೈಲ್ ಅಂತ ಇರುತ್ತೆ, ನೋಡ್ತಾ ಇರ್ಬೋದು. ಇಲ್ಲಿ ಹೆಸರು ಕಾಣಿಸ್ತಾ ಇದಲ್ವ, ಈ ಹೆಸರು ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿ ಒಂದು ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಮೊದಲನೇದಾಗಿ ಅವರು ವಾಟ್ಸಪ್ ಫೈಲ್ ಲಿಂಕ್ ಕೊಟ್ಟಿದ್ದಾರೆ, ವಾಟ್ಸಪ್ ಚಾನಲ್ದು. ಅದಾದಮೇಲೆ ಇಲ್ಲಿ ನೋ ಡ್ರಿಫ್ಟ್ ಫೈಲ್ ಅಂದರೆ ನೋ ಡ್ರಿಫ್ಟ್ ಆರ್ ನೋ ಡ್ಯಾಮೇಜ್ ಅಂದರೆ ಇಲ್ಲಿ ಡ್ಯಾಮೇಜ್ ಫೈಲ್ನ ಕೊಟ್ಟಿದ್ದಾರೆ. ಇಲ್ಲಿ ಪಾಸ್ವರ್ಡು ಅವರ ಒಂದು ವಿಡಿಯೋದಲ್ಲಿ ಇರುತ್ತೆ, ಹೋಗಿ ನೋಡಿ. ಮೊದಲನೇದಾಗಿ ನೀವು ಸ್ಪೀಡ್ ಫೈಲ್ನು ಇದೇ ರೀತಿನೇ ಡೌನ್ಲೋಡ್ ಮಾಡೋದು. ಸೇಮ್ ಫೈಲ್ಸ್ ಲಿಂಕು ನಾನು ಕೊಟ್ಟಿರೋದು ಸೇಮ್ ಲಿಂಕ್ಸ್. ಈ ಎರಡು ಆಲ್ಮೋಸ್ಟ್ ಆಲ್ ಗೂಗಲ್ ಡ್ರೈವ್ಸ್ ಲಿಂಕ್ ಇರುತ್ತೆ. ಎರಡನ್ನೂ ಸೇಮಾಗಿ ಡೌನ್ಲೋಡ್ ಮಾಡ್ಕೊಳ್ಳೋದಾಗಿರುತ್ತೆ. ಈಗ ನೋಡ್ತಿರ್ಬೋದು, ಡ್ಯಾಮೇಜ್ ಫೈಲ್ನ ನಾನು ಡೌನ್ಲೋಡ್ ಮಾಡೋದು ತೋರಿಸ್ತಾ ಇದ್ದೀನಿ. ಇಲ್ಲಿ ಓಪನ್ ಮಾಡಿದ್ಮೇಲೆ ಲಿಂಕ್ನ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಡೌನ್ಲೋಡ್ ಒಂದು ಆಪ್ಷನ್ ಕಾಣಿಸುತ್ತೆ, ಇಲ್ಲಿ ನೋಡ್ತಾ ಇದ್ದೀರಲ್ವಾ. ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ಡೌನ್ಲೋಡ್ ಆಗೋಕ್ಕೆ ಶುರು ಆಗುತ್ತೆ ಗುರು. ಈಸಿಯಾಗಿ ಡೌನ್ಲೋಡ್ ಆಗುತ್ತೆ, ಸರಿನಾ. ಈಗ ಡೌನ್ಲೋಡ್ ಆದ್ಮೇಲೆ ಏನು ಮಾಡಬೇಕಪ್ಪ ಅಂತಂದ್ರೆ, ನೀವು ಝೆಡ್ ಅಚೀವರ್ ಆ್ಯಪ್ನ ಓಪನ್ ಮಾಡ್ಕೊಬೇಕಾಗುತ್ತೆ ಗುರು. ಝೆಡ್ ಅಚೀವರ್ ಆ್ಯಪ್ನ ಓಪನ್ ಮಾಡ್ಕೊಂಡ್ಮೇಲೆ ಏನಪ್ಪ ಮಾಡ್ಬೇಕಂತಂದ್ರೆ, ಏನಿಲ್ಲ, ಇಲ್ಲಿ ಡೌನ್ಲೋಡ್ ಫೋಲ್ಡರ್ನ ಹುಡ್ಕೊಬೇಕಾಗುತ್ತೆ. ಡೌನ್ಲೋಡ್ ಫೋಲ್ಡರಲ್ಲಿ ಬಂದಮೇಲೆ ಏನು ಗುರು, ಇಲ್ಲಿ ಎರಡೆರಡು ಫೈಲ್ನ ಡೌನ್ಲೋಡ್ ಮಾಡ್ಕೊಂಡು ಅಂತ ಕೇಳಿದ್ರೆ, ಸೇಮ್ ಎರಡು ಫೈಲ್ದು ಸೇಮ್ ಲಿಂಕು ಗೂಗಲ್ ಡ್ರೈವ್ ಲಿಂಕ್ ಆಗಿರುತ್ತೆ. ಸೇಮ್ ಆಗಿ ಡೌನ್ಲೋಡ್ ಮಾಡ್ಕೊಳ್ಳೋದು. ಇಲ್ಲಿ ನೋ ಡ್ಯಾಮೇಜ್ ಫೈಲ್ ಹಾಕೋಣದ ನಾನು ಹೇಳ್ಕೊಂಡು ಕೊಡ್ತೀನಿ. ಸೇಮ್ ಆಸ್ ಸ್ಪೀಡ್ ಫೈಲ್ನು ಹಾಕೋಣದಾಗಿರುತ್ತೆ. ಇಲ್ಲಿ ನೋಡ್ತಿರ್ಬೋದು, ಸ್ಪೀಡ್ ಫೈಲ್ ಸಮೇತ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಇವೆರಡನ್ನೂ ಹೆಂಗೆ ಹಾಕೋಣದಂತ ಈಗ ಹೇಳ್ಕೊಂಡು ಕೊಡ್ತೀನಿ. ಮೊದಲನೇದಾಗಿ ನೋ ಡ್ಯಾಮೇಜ್ ಫೈಲ್ ಹಾಕ್ಬಿಡೋಣ. ಇಲ್ಲಿ ನೋ ಡ್ಯಾಮೇಜ್ ಫೈಲ್ ಐತಲ್ಲ, ಅದ್ರ ಮೇಲೆ ಒಂದ್ಸತಿ ಕ್ಲಿಕ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾಕ್ಟ್ ಇಯರ್ ಅಂತ ಒಂದೆರಡು ಆಪ್ಷನ್ ಬರ್ತವೆ. ಎಕ್ಸ್ಟ್ರಾಕ್ಟ್ ಇಯರ್, ಎಕ್ಸ್ಟ್ರಾಕ್ಟ್ ಝೆಡ್ ಅಚೀವರ್ ಏನೋ ಒಂದು ಬರುತ್ತೆ ಅನ್ಕೊಳ್ಳಿ. ಅದ್ರಾಗ ಇಲ್ಲಿ ಎಕ್ಸ್ಟ್ರಾಕ್ಟ್ ಇಯರ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಇಲ್ಲಿ ಎರಡನೇದು ಬರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಎಕ್ಸ್ಟ್ರಾಕ್ಟ್ ಆಗುತ್ತೆ ಗುರು. ಎಕ್ಸ್ಟ್ರಾಕ್ಟ್ ಆದ್ಮೇಲೆ ಏನು ಮಾಡುತ್ತೆ ಅಂದ್ರೆ, ಇಲ್ಲೊಂದು ಫೋಲ್ಡರ್ ಕ್ರಿಯೇಟ್ ಆಗಿರುತ್ತೆ ಮೇಲ್ಗಡೆ, ಅದನ್ನ ಹುಡುಕ್ಬೇಕಾಗುತ್ತೆ ನೀವು, ಸರಿನಾ, ಎಲ್ಲೇ ಐತೆ ಅಂತ. ಇಲ್ಲಿ ನೋಡ್ತಾ ಇರ್ಬೋದು, ನೋ ಡ್ಯಾಮೇಜ್ ಡ್ರಿಫ್ಟ್ ಫೈಲ್ ಅಂತ ಒಂದು ಫೈಲ್ ಕಾಣಿಸ್ತೈತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಸಿಂಪ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಷ್ಟೊಂದು ಫೈಲ್ಸ್ ಕಾಣ್ತಾವಲ್ಲ, ಇವಷ್ಟನ್ನು ಕಾಪಿ ಮಾಡ್ಕೊಂಡು ಹೋಗಿ ಪೇಸ್ಟ್ ಮಾಡೋದಷ್ಟೇ. ಈಗ ಹೆಂಗೆ ಹಾಕೋಣ ಅಂತಂದ್ರೆ, ಇಲ್ಲಿ 3 ಚುಕ್ಕಿ ಕಾಣಿಸ್ತೈತಲ್ಲ, ಸಾರಿ 3 ಚುಕ್ಕಿ ಇದೆಯಲ್ಲ, ಈ 3 ಚುಕ್ಕಿ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸೆಲೆಕ್ಟ್ ಮಲ್ಟಿಪಲ್ ಅಂತ ಬರುತ್ತೆ ಒಂದು ಆಪ್ಷನ್. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ 2 ಡಬಲ್ ರೈಟ್ ಮಾರ್ಕ್ ಸಿಂಬಲ್ ಐತೆ ನೋಡಿ, 2 ಡಬಲ್ ರೈಟ್ ಮಾರ್ಕ್ ಸಿಂಬಲ್ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಮೊದಲೇದು ಆಪ್ಷನ್ ಬರುತ್ತೆ ಸೆಲೆಕ್ಟ್ ಆಲ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಅಷ್ಟು ಸೆಲೆಕ್ಟ್ ಆಗುತ್ತೆ. ಒಂದ್ಸತಿ ಲಾಂಗ್ ಪ್ರೆಸ್ ಮಾಡಿ, ಅದ್ರ ಮೇಲೆ ಒಂದ್ರ ಮೇಲೆ ಇಟ್ಕೊಂಡು ಲಾಂಗ್ ಪ್ರೆಸ್ ಮಾಡಿದ್ರೆ ಒಂದ್ಸತಿ ಒತ್ತಿಡ್ಕೊಳ್ಳಿ, ಅವಾಗ ಇಲ್ಲಿ ಕಟ್ಟಾರ್ ಕಾಪಿ ಬರುತ್ತೆ. ನಾನು ಇಲ್ಲಿ ಕಾಪಿ ಮಾಡ್ಕೊಂತ ಇದೀನಿ ಗೈಸ್, ನೀವು ಕಾಪಿನಾರ ಕಟ್ಟನ ಯಾವ್ದನ್ನ ಮಾಡ್ಕೊಳ್ಳಿ. ಅದಾದ್ಮೇಲೆ ಏನ್ ಮಾಡ್ಬೇಕಂದ್ರೆ, ಇಲ್ಲಿ ನೋ ಡ್ಯಾಮೇಜ್ ಅಂತ ಒಂದು ಫೈಲ್ ಕಾಣಿಸ್ತೈತಲ್ವಾ, ಅದಾದ್ಮೇಲೆ ಇಲ್ಲಿ ನೋ ಡ್ಯಾಮೇಜ್ ಫೈಲ್ ಅಂತ ಕಾಣಿಸ್ತೈತಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡಿವೈಸ್ ಸ್ಟೋರೇಜ್ ಅಂತ ಒಂದು ಆಪ್ಷನ್ ಬರುತ್ತೆ ಮೊದಲೇದು, ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ಆಂಡ್ರಾಯ್ಡ್ ಫೋಲ್ಡರ್ನ ಹುಡುಕಬೇಕಾಗುತ್ತೆ. ಇಲ್ಲಿ ಆಂಡ್ರಾಯ್ಡ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕಂತಂದ್ರೆ, ಇಲ್ಲಿ OBB ಫೋಲ್ಡರ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ಇಲ್ಲಿ ಕಾಮಿಲಿಯನ್ ಅವ್ರದ್ದು ಒಂದು ಫೋಲ್ಡರ್ ಇರುತ್ತೆ, ಆ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ಇಲ್ಲಿ ಒಂದು ಬಸ್ಸಿಡ್ APK ಫೈಲ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ ತಕ್ಷಣ ನಿಮಗೆ ಅಸೆಟ್ಸು ಬೀನ್ ಡಾಟಾ ಅದರೊಳಗಡೆ ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ನೋಡ್ತಾ ಇರಲ್ವಾ, ಈಗ ನಾನು ಪೇಸ್ಟ್ ಮಾಡ್ತಾ ಉಂಟು. ಇದೇ ರೀತಿ ನೀವು ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದ್ಮೇಲೆ ಏನಿಲ್ಲ, ಸೇಮ್ ಆಸ್ ಸ್ಪೀಡ್ ಫೈಲ್ನ ಪೇಸ್ಟ್ ಮಾಡೋಣ ಬನ್ನಿ.
ಇಲ್ಲಿ ಈಗ ಡೌನ್ಲೋಡ್ ಫೋಲ್ಡರ್ನ ಹುಡುಕಿ ಹೋಮ್ ಪೇಜ್ ಇಲ್ಲಿ ನೋಡಿ, ಇಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡಿ ಇಲ್ಲಿ ಎರಡನೇ ಆಪ್ಷನ್ ಇರುತ್ತೆ ಡೌನ್ಲೋಡ್ ಫೋಲ್ಡರ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲೈತೆ ನೋಡಿ ಸ್ಪೀಡ್ ಫೈಲ್ ಇದ್ದು, ಇದ್ರ ಮೇಲೆ ಒಂದ್ಸತಿ ಕ್ಲಿಕ್ ಮಾಡಿ ಆಮೇಲೆ ಎಕ್ಸ್ಟ್ರಾಕ್ಟ್ ಇಯರ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಒತ್ತಿದ್ರೆ ಇಲ್ಲಿ ನಿಮಗೆ ಒಂದು ಸ್ಪೀಡ್ ಫೈಲ್ ಬರುತ್ತೆ, ಒಂದು ಇಮೇಜ್ ಬರುತ್ತೆ. ಅವ್ರು ಇಮೇಜ್ ಎಲ್ಲ ಹಾಕ್ಬಿಟ್ಟವ್ರು ಅದ್ರಕ್ಕೆ. ಬಟ್ ಈ ಸ್ಪೀಡ್ ಫೈಲ್ ಒಂದ್ಸತಿ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡು ಕಟ್ ಆರ್ ಕಾಪಿ ಯಾವ್ದಾನು ಮಾಡಿ ಕಟ್ ಮಾಡ್ತಾ ನಾನು. ಕಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಮೇಲ್ಗಡೆ ಡೌನ್ಲೋಡ್ ಅಂತ ನೇಮ್ ಕಾಣಿಸ್ತೈತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಅದಾದ್ಮೇಲೆ ಡಿವೈಸ್ ಸ್ಟೋರೇಜ್ ಅಲ್ಲಿ ಆಂಡ್ರಾಯ್ಡ್ ಫೋಲ್ಡ್ರು, ಆಮೇಲೆ OBB ಫೋಲ್ಡ್ರು, ಕಾಮೆಲಿನ್ ಫೋಲ್ಡ್ರು, ಆಮೇಲೆ ಬಸಿಡ್ ಫೋಲ್ಡ್ರು, ಅದಾದ್ಮೇಲೆ ಅಸೆಟ್ಸ್, ಬೀನ್, ಡಾಟಾ. ಇಷ್ಟ ಆಯ್ತಾ? ಇಷ್ಟ ಆದ್ಮೇಲೆ ಇಲ್ಲಿ ಏನ್ ಮಾಡ್ಬೇಕಂತಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ ಪೇಸ್ಟ್ ಸಿಂಬಲ್ ಕಾಣಿಸ್ತಿರುತ್ತೆ, ಒತ್ತಿದ್ರೆ ಪೇಸ್ಟ್ ಆಗುತ್ತೆ. ಸೊ ಇಲ್ಲಿ ಪೇಸ್ಟ್ ಆದ್ಮೇಲೆ ಏನ್ ಮಾಡ್ಬೇಕಂತಂದ್ರೆ ಏನಿಲ್ಲ, ಹೋಗಿ ಗೇಮ್ ಓಪನ್ ಮಾಡ್ಬೇಕಾಗುತ್ತೆ. 2000 years later. ಗೈಸ್ ಫ್ರೆಂಡ್ಸ್, ನೀವು ಎರಡು ಫೈಲ್ನ ಇನ್ಸ್ಟಾಲ್ ಮಾಡಿದ್ಮೇಲೆ ಹೆಂಗಪ್ಪ ಅಂತಂದ್ರೆ ಈಗ ಟೆಸ್ಟ್ ಮಾಡಬೇಕಾಗಿರುತ್ತೆ. ಬನ್ನಿ ಟೆಸ್ಟ್ ಮಾಡೋಣ. ನೋಡ್ತಿರ್ಬೋದು ಫಸ್ಟ್ನೇ ಗೇರಲ್ಲಿ ಆಲ್ಮೋಸ್ಟ್ 70 to 90 km/h ಹೋಗ್ತೈತೆ ನಮ್ಮ ಗಾಡಿ. ಈಗ 90 km/h ಹೇಗೆ ಹೋಗ್ತೈತೆ ನೋಡೋಣ ಬನ್ನಿ. ಡ್ಯಾಮೇಜ್ ಆಗುತ್ತೆ ಇಲ್ಲ ನಾನು ಚೆಕ್ ಮಾಡೋದಕ್ಕೋಸ್ಕರ ಸ್ಪೀಡ್ ಹೋಗುತ್ತೆ ಒಂದು ಎರಡು ಹತ್ರ ಗುದ್ದಿರಿ ಗೊತ್ತಾಗುತ್ತೆ. ಸೊ ಈಗ ಜೋರಾಗಿ ಹೋಗ್ತಾ ಇದೀನಿ, ನೋಡ್ತಿರ್ಬೋದು ಈ ಸ್ಟ್ರೈಟ್ ರೋಡಲ್ಲಿ ಹೋಗಿ ಯಾವ್ದಾನ ಗಾಡಿಗೆ ಜೋರಾಗಿ ಗುದ್ದು ನೋಡುವ ಏನಾಗುತ್ತೆ ಏನು ಕತೆ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ನೋಡ್ತಾ ಇದ್ದೀರಾ ಆಲ್ಮೋಸ್ಟ್ ಸ್ಪೀಡಲ್ಲಿದ್ದೀನಿ. ಈಗ ಈ ಕಂಬಕ್ಕೆ ಹೋಗಿ ಗುದ್ದಿದ್ರೆ ಯಾವುದೇ ರೀತಿ ನಿಮಗೆ ಝೀರೋ ಆಗಲಿಲ್ಲ, ಝೀರೋ ಅಥವಾ ಏನಾದರೂ ಕಮ್ಮಿ ಆಗೋದು ಡ್ಯಾಮೇಜ್ ಆಗೋದು ಗಾಡಿ ಏನಿಲ್ಲ. ನೋಡ್ತಿರ್ಬೋದು ನೀವು ಆಲ್ಮೋಸ್ಟ್ ಡ್ಯಾಮೇಜ್ ಏನಿಲ್ಲ. ಇದು ಡ್ರಿಫ್ಟ್ ಫೈಲ್ ಆಗಿರುತ್ತೆ. ಸೊ ಡ್ರಿಫ್ಟ್ ಫೈಲ್ ಆಯಿತು. ಸ್ಪೀಡ್ ಫೈಲ್ ಹೆಂಗಪ್ಪ ಅಂತಂದರೆ ಇಲ್ಲೇ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಸ್ಪೀಡ್ ಫೈಲ್ ಬಗ್ಗೆನ. ಇದೇ ರೀತಿ ಸ್ಪೀಡ್ ಫೈಲ್ ಹಾಕೋಣ ಅಷ್ಟೇ ಗೈಸ್. ಇಲ್ಲಿ ಯಾವುದೇ ರೀತಿ ನೀವು ಈಸಿಯಾಗಿ ಲಿಂಕ್ನ ನಾನು ಹುಡುಕಿ ಕೊಟ್ಟಿದ್ದೀನಿ, ಯಾಕಂದರೆ ಎಲ್ಲರಿಗೂ ನಿಮಗೆ ಶೇರ್ ಮೋಡ್ಸ್ ಲಿಂಕು ಓಪನ್ ಮಾಡೋದು ಗೊತ್ತಾಗಲ್ಲ, ಕೆಲವೊಬ್ರು GP ಲಿಂಕ್ಸ್ ಗೊತ್ತಾಗಲ್ಲ, ಈಗ ಯಾವುದೋ ಆ್ಯಡ್ಸ್ ಫ್ಲೈ ಒಂದು ಲಿಂಕ್ ಬರುತ್ತೆ. ಸೊ ಯಾವ ಲಿಂಕ್ಸು ವರ್ಕ್ ಮಾಡೋದು ಗೊತ್ತಿರಲ್ಲ. ಸೊ ಅದಕ್ಕೋಸ್ಕರ ಈ ರೀತಿ ಸಿಂಪಲ್ ಆಗಿರೋ ಒಂದು ಈಸಿ ಲಿಂಕ್ಸ್ನ ನೀವು ಯೂಸ್ ಮಾಡ್ಕೊಂಡು ಹೇಗೆ ನಾವು ಅಸೆಟ್ಸ್ನ ಇಂಪೋರ್ಟ್ ಮಾಡ್ಕೊಳ್ಳೋದಂತ ಹೇಳ್ಕೊಂಡು ಕೊಡ್ತಾಯಿದ್ದೀನಿ. ಸೊ ಇಷ್ಟು ವಿಡಿಯೋ ಎಲ್ಲರಿಗೂ ಇಂಟ್ರೆಸ್ಟೆಡ್ ಆಗಿ ಅರ್ಥ ಆಗಿರುತ್ತೆ ಅನ್ಕೊಂತೀನಿ. ಸೊ ಇಲ್ಲಿ ಸಖತ್ತಾಗೈತಿ ನೋ ಡ್ಯಾಮೇಜ್ ಫೈಲು ಮತ್ತು ಸ್ಪೀಡ್ ಫೈಲ್ ಹಾಕೊಂಬಿಟ್ರೆ ನೀವು ಕೈಗೆ ಸಿಗಲ್ಲ ಅನ್ಕೊಂಬಿಡಿ, ಆ ರೇಂಜ್ ಹೊಡಿಬೋದು. ಇದೇ ರೀತಿ ನೆಕ್ಸ್ಟು ಒಳ್ಳೊಳ್ಳೆ ಅಸೆಟ್ಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಒಳ್ಳೊಳ್ಳೆ ವೀಡಿಯೋಸ್ ಬರ್ತಿರುತ್ತೆ. ನಮಗೆ ಸಪೋರ್ಟ್ ಮಾಡಿದಷ್ಟು ನಿಮಗೆ ನಾನು ಸಪೋರ್ಟ್ ಮಾಡ್ತಾ ಹೋಗ್ತೀನಿ. ಆದಷ್ಟು 5K ಚಾಲೆಂಜಲ್ಲಿ ಹತ್ತಿರ ಇದ್ದೀವಿ. 5K ಮುಗಿಯೋಕ್ಕೆ ಬಂದ್ಬಿಟ್ಟಿದೆ ಅನ್ಕೊಂಡು. ಇನ್ನು 40 ಜನ ಬೇಕಷ್ಟು, 40-45 ಜನ ಬೇಕು. ಸೊ ಆಲ್ಮೋಸ್ಟ್ 5K ಮುಗಿಸೋಣ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಓಕೆ, ಬೈ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.